ಯಾರು ಬರಲ್ಲ. ಇದು ರಾಜ್ಯ ಸರ್ಕಾರನ ತಗೊಂಡು ಹೋಗ್ಬೇಕು. ಇಲ್ಲಿ ಏನಾಗಿದೆ, ಇವರು ಬೇಕಂತಲೇ ಮಾಡಿ 2,000 ಕೋಟಿಯ ಯೋಜನೆಯನ್ನ ಜಾರಿಗೊಳಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು, ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ. ಏನು 11ನೇ ತಾರೀಕು ಎಷ್ಟು? 13, 11, 12, 13, 14, 13 2 ದಿವಸಕ್ಕೆ ಆಗತ್ತಾ? MP ಆಹ್ವಾನ ಕೊಟ್ರೆ ಆಗ್ಬಿಡ್ತದ? ಕೇಂದ್ರದ ಒಂದು ಇದ್ರಲ್ಲಿ ಕಳಿಸ್ಬೇಕು ಅವರು. ಪ್ರೋಟೋಕಾಲ್ ಕಳಿಸ್ಬೇಕಲ್ರಿ. ನನಗೆ ಮನೆಗೆ ನನಗೆ 13ನೇ ತಾರೀಕು ಬಂದಿದೆ ನನಗೆ ಕಾರ್ಡು. ಅಂದ್ರೆ ಅವ್ರು ಏನಾಗಿತ್ತಂದ್ರೆ ಮಾಡ್ಬೇಕೋ ಬೇಡ ಸುಮ್ಮನೆ ನಮ್ಗೆ ನಾಟಕ ಆಡಿಸಿದ್ರು. ಇನ್ನೂ ಆಗಿಲ್ಲ, ಫಿಕ್ಸ್ ಆಗಿಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಆಮೇಲೆ ಕಾರ್ಡ್ ಬಂದ ಮೇಲೆ ಪಕ್ಕ ಆಗಿದ್ದದು. ಅಧಿಕಾರಿಗಳಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಮಗೆ ಅಧಿಕಾರಿಗಳು ಬಂದು ಲಾಸ್ಟಿಗೆ 13ನೇ ತಾರೀಕು ಕೊಟ್ಟಿದ್ದಾರೆ, ಬೆಳಿಗ್ಗೆ ಬಂದು ಕೊಟ್ಟಿದ್ದಾರೆ. ಬೇಡ, ಒಂದು ವಾರ 15 ಒಂದು ವಾರದ ಮುಂಚೆ ಕರೀಲಿ ಅಲ್ವಾ? ಒಂದು ನಾವು ಹೋಗಿ ಮುಖ್ಯಮಂತ್ರಿ ಕರಿಬೇಕಾದ್ರೆ ಒಂದು 15-20 ದಿವಸ ಮುಂಚೆ ಹೋಗಿ ಬರೆಸಿ ಬರ್ತೀವಿ. ಸರ್ ಹಿಂಗಿದೆ ಬರ್ಬೇಕು ಅಂತ ಕರಿತೀವಿ. ಇವರು ಬಂದು 3 ದಿವಸಕ್ಕೆ ಇವ್ರು ಬಂದು ಬಿಡ್ಬೇಕಂತ ಮುಖ್ಯಮಂತ್ರಿಗಳು. ಹಂಗಾರೆ ಮೋದಿಜಿಯವ್ರು ಅವತ್ತು ಕರೆದ ಬಂದ್ಬಿಡ್ತಾರಾ? ಮೋದಿಜಿ ಮೇಲಿಂದ ಇಳಿದಿದ್ದಾರೆ, ಮತ್ತೆ ಸಿದ್ದರಾಮಯ್ಯ ಕೆಳಗೆ ಇಳಿದಾರನ? ಏನ್ರಿ ನ್ಯಾಯ ಬೇಕಲ್ಲ? ನಮಗೇನು ಬೇಡ, ಆ ಥರ ಏನಿಲ್ಲ. ಈ ರಾಜ್ಯದ ನಮ್ಗೆ ಹಕ್ಕಿದೆ, ರಾಜ್ಯದ ಸರ್ಕಾರದ ಟ್ಯಾಕ್ಸ್ ಇದೆ. ನೀವ್ಯಾಕೆ ಈ ತರ ಮಾಡಿ ಸಾಯ್ತೀರಿ? ನಾನು ಹೇಳಿದ್ದೀನಿ, ಸಿಗಂದೂರು ಸೇತುವೆದು ನಮ್ಮ ಪಾತ್ರ ಇಲ್ಲಪ್ಪ, ನಿಮ್ದೇ ದುಡ್ಡು, ಯಡಿಯೂರಪ್ಪನವ್ರ ಕೊಡುಗೆ. ಆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದಾರೆ, ಅವ್ರಿಗೆ ಅಭಿನಂದನೆಗಳಂತ ಹೇಳಿದೆ. ನಾವು ಎಲ್ಲವನ್ನ ಅವ್ರ ಪರವಾಗಿ ನೀವೇ ಮಾಡ್ಕೋ, ನೀನೇ ಹೊತ್ಕೋ ಅಂತ ಹೇಳಿದ್ದೀನಿ. ರಾಘವೇಂದ್ರ ನೀನೇ ಕಿರೀಟ ಹಾಕೋ ಮರೆ, ನಮಗೇನು ಕಿರೀಟ ಬೇಡ, ನಮ್ದಲ್ಲ. ನಾವು ಹಸಿರು ಮಕ್ಕಿಗೆ ಮಾತ್ರ ಕೊಟ್ಟಿದ್ದೀವಿ. ಹಸಿರು ಮಕ್ಕಿ ಸೇತುವೆ ನಮ್ಮದು. ಅಲ್ಲೂ ನಿರಾಸರಿದ್ದಾರೆ, ಅಲ್ಲೂ ಮುಳುಗಡೆಯರು ಇದ್ದಾರೆ, ಅಲ್ಲಿಯೂ ಅವ್ರಿಗೆ ಸಂಪರ್ಕ ಬೇಕು. ಅದಕ್ಕಾಗಿ ನಾವು ಕೊಟ್ಟಿದ್ದೀವಿ. ನೀವೇನೋ ದೊಡ್ಡ ಯೋಜನೆ ನಾನೇ ಕೊಟ್ಟಿದ್ದೆ ಹಿಂದೆ ಯಡಿಯೂರಪ್ಪನವರಿಗೆ. ನಾನೇ ಹೋಗಿ MLA ಆದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಮನವರಿಕೆ ಮಾಡಿಸಿ, ಸರ್ ಇದಕ್ಕೊಂದು ದುಡ್ಡು ಇಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಅಂತೇಳಿ ನನ್ನ ಲೆಟರ್ ಮೇಲೆ 100 ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿದ್ರು. ನಿಮಗೆ ಲೆಟರ್ ಎಲ್ಲ ಕೊಟ್ಟಿದ್ದೀನಿ ನಾನು. 9ರಲ್ಲಿ 100 ಕೋಟಿ ರೂಪಾಯಿ ಅನುದಾನವನ್ನ ಸ್ಯಾಂಕ್ಷನ್ ಆಯ್ತು. ಸ್ಯಾಂಕ್ಷನ್ ಆಗಿ ಬೆಳಗಾರರು ಸ್ಯಾಂಕ್ಷನ್ ಮಾಡೇ ಬಿಟ್ರು. ಆದ್ರೆ ಇದು ಸಾಕಾಗೋದಲ್ಲ, ನಮಗೆ ಇಷ್ಟೊಂದು ದುಡ್ಡು ಮುಂದೆ 300-400 ಕೋಟಿ ಹಾಕಕ್ಕಾಗೋದಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿ ಅಲ್ಲಿಂದ ತರಿಸಿದ್ರು. ಆಮೇಲೆ ಇದನ್ನ ದುಡ್ಡು ಅಲ್ಲಿ ಬೇರೆ ಕಡೆ ಹಾಕೊಂಡಿದ್ದಾರೆ. ಹಂಗೆ ಆಗಿದೆ. ಇಷ್ಟೆಲ್ಲ ಆಗಿದ ವರ್ಕನ್ನ ಇವತ್ತು ಈ ತರ ಇವರು ನಾನೇ ಮಾಡಿಸಿದ್ದು, ನಾನೇ ಇದು ಮಾಡಬೇಕು, ನಮ್ದೇ ಪಕ್ಷದ ಆಗ್ಬೇಕು ಕಾರ್ಯಕ್ರಮ ಅಂತ ಮಾಡಿದಿರಿ. ನಮಗೇನು ಬೇಜಾರಿಲ್ಲ. ಆ ಭಾಗದ ಜನರಿಗೆ ನಿರಾಶ್ರಿತರಾಗಿದ್ರು, ಆ ಭಾಗದ ಜನರಿಗೆ ಬೇಕಾಗಿತ್ತು. ಇವತ್ತೊಂದು ಒಳ್ಳೆ ಕೆಲಸ ಆಗಿದ್ದು ನಾವು ಸಂತೋಷ ಪಡ್ತೀವಿ. ಇಲ್ಲ ಅಂತ ನಾವೇನು ಅವ್ರಿಗೆ ಬೇಡ ಅಂದಿಲ್ಲ. ಸರಿ, ಯಾಕೆ ನಿಮಗೆ ಇರ್ಲಿ ಬಿಡಿ, ನಮಗೂ ಇದೊಂದು ಪಾಠ.